ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18. ನಾನು ನವಿತಾ ಅಜೇನ್. ಇವತ್ತು ಸಿಎಂ ಆಗಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿಯಾಗಿ ಡಿಕೆಶಿ ಅವರ ಜೊತೆಗೆ 8 ಮಂದಿ ಶಾಸಕರು ಸಿಎಂ ಈಗಾಗಲೇ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮೊದಲ ಕ್ಯಾಬಿನೆಟ್ ಮೀಟ್ ಕೂಡ ನಡೆದಿದೆ. ಈಗ ಜನರಿಗೆ ನಿರೀಕ್ಷೆಯನ್ನ ಹೆಚ್ಚಿಸಿತ್ತು ಈ ಕ್ಯಾಬಿನೆಟ್ ಮೀಟ್. ಯಾಕಂತ ಹೇಳಿದ್ರೆ 5 ಗ್ಯಾರಂಟಿಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಣಾಳಿಕೆಯಲ್ಲಿ ಹೇಳಿದ್ದ 5 ಗ್ಯಾರಂಟಿಗಳಿಗೆ ಸಂಪುಟ ಅಸ್ತು ಅಂತ ಹೇಳಿದೆ. ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಮುಂದಿನ ಕ್ಯಾಬಿನೆಟ್ ನಲ್ಲಿ ಎಲ್ಲದಕ್ಕೂ ಅಂತಿಮ ಮುದ್ರೆ ಬೀಳತ್ತೆ ಅನ್ನುವ ಮಾತನ್ನ ಕ್ಯಾಬಿನೆಟ್ ಮೀಟ್ ಆದ ಬಳಿಕ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡ್ತಾ ಹೇಳಿದ್ದಾರೆ. ಇನ್ನು ಮಹಿಳೆಯರಿಗೆ ಉಚಿತ ಪಾಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಮಾತನಾಡಿದ್ದು, ಕೆಂಪು ಬಸ್ಗಳಿಗಷ್ಟೇ ಇದು ಸೀಮಿತ ಅನ್ನೋದನ್ನ ಉಲ್ಲೇಖ ಮಾಡಿದ್ದಾರೆ. ಕಂಡೀಷನ್ಸ್ ವಿಚಾರವನ್ನ ನಾವು ನೋಡ್ತಾ ಹೋಗೋದಾದ್ರೆ ಕರ್ನಾಟಕದ ಮಹಿಳೆಯರಿಗಷ್ಟೇ ಉಚಿತ ಪಾಸ್ ಇರೋದು. ಇಲ್ಲೇ ಇರುವಂತಹ ಏನು ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಭಾಗದ ಮಹಿಳೆಯರಿದ್ರೆ ಅವರಿಗೆ ಉಚಿತ ಪಾಸ್ ವಿತರಣೆ ಇಲ್ಲ. ಮುಂದಿನ ವಾರವೇ ಮತ್ತೊಮ್ಮೆ ಕ್ಯಾಬಿನೆಟ್ ಸಭೆ ಸೇರಿದ ಬಳಿಕ ಇವೆಲ್ಲವೂ ಜಾರಿಯಾಗತ್ತೆ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಐದು ಗ್ಯಾರಂಟಿಗಳನ್ನ ನೀಡಲಾಗಿತ್ತು. ಅಂದ್ರೆ ಆ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿತ್ತಲ್ಲ ಕಾಂಗ್ರೆಸ್ ಚುನಾವಣೆಯ ಸಂದರ್ಭದಲ್ಲಿ, ಆದ್ರೆ ಅದನ್ನ ಮೊದಲ ಕ್ಯಾಬಿನೆಟ್ ನಲ್ಲಿ ನಾವು ಜಾರಿ ಮಾಡ್ತೀವಿ ಅನ್ನುವಂತಹ ಭರವಸೆಯನ್ನು ನೀಡಿತು. ಅದೇ ರೀತಿಯಾಗಿ ಇವತ್ತು ಸಂಪುಟ ಸಭೆಯಲ್ಲಿ ನಿರ್ಧಾರವನ್ನ ಮಾಡಲಾಗಿದೆ. ಹಾಗಾದ್ರೆ ಆ 5 ಗ್ಯಾರಂಟಿಗಳು ಏನೇನು, ಇವತ್ತು ಸಂಪುಟ ಸಭೆಯಲ್ಲಿ ತೆಗೆದುಕೊಂಡಂತಹ ನಿರ್ಧಾರಗಳು ಏನೇನು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಗೃಹ ಜ್ಯೋತಿ. ಈ ಒಂದು ಗೃಹ ಜ್ಯೋತಿಯ ಸಂದರ್ಭದಲ್ಲಿ ನಾವು ನೋಡೋದಾದ್ರೆ ಈಗ 200 ಯೂನಿಟ್ ವಿದ್ಯುತ್ ಫ್ರೀ ಅಂತ ಹೇಳಿ ಎಲ್ಲಾ ಮನೆಗಳಿಗೂ 200 ಯೂನಿಟ್ ಉಚಿತ ವಿದ್ಯುತ್ ಅನ್ನ ಕೊಡ್ತೀವಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಇದಕ್ಕೆ ನೋಡೋದಾದ್ರೆ 1200 ಕೋಟಿ ಅಂದಾಜು ವೆಚ್ಚ ಆಗತ್ತೆ ಅನ್ನುವ ವಿಚಾರವನ್ನು ಅವರು ಹೇಳಿದ್ದು. ಎಲ್ಲಾ ಮನೆಗಳಿಗೂ 200 ಯೂನಿಟ್ ಉಚಿತ ವಿದ್ಯುತ್ ಅನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಎರಡನೇ ಒಂದು ಗ್ಯಾರಂಟಿ ಏನು ಅಂತ ನಾವು ಹೇಳಿದ್ರೆ, ಈಗಾಗಲೇ ನೀವು ಗಮನಿಸಬಹುದು, ಪ್ರತಿ ಮನೆಯ ಒಡತಿಗೆ ತಿಂಗಳಿಗೆ 2,000 ರೂಪಾಯಿಯನ್ನ ನಾವು ಕೊಡ್ತೀವಿ ಅಂತ ಹೇಳಿ ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ರು. ಮಹಿಳೆಯ ಬ್ಯಾಂಕ್ ಅಕೌಂಟ್ಗೆ ಪ್ರತಿ ತಿಂಗಳು ಹಣ ಸಂದಾಯ ಆಗತ್ತೆ ಅನ್ನೋದನ್ನ ಹೇಳಿದ್ದಾರೆ. ಪ್ರತಿ ಮನೆಯ ಒಡತಿಗೆ 2,000 ರೂಪಾಯಿ ಗ್ಯಾರಂಟಿ ಇದೆಯಲ್ಲ, ಇದಕ್ಕೂ ಕೂಡ ಇವತ್ತು ನಿರ್ಣಯವನ್ನ ತೆಗೆದುಕೊಳ್ಳಲಾಗಿದೆ ಕ್ಯಾಬಿನೆಟ್ ಮೀಟ್ ಅಲ್ಲಿ. ಅದರ ಪ್ರಕಾರ ಮನೆಯ ಒಡತಿಗೆ ಅವರ ಅಕೌಂಟ್ಗೆ 2,000 ರೂಪಾಯಿಯನ್ನ ನೀಡಲಾಗತ್ತೆ ಅನ್ನೋದನ್ನ ಹೇಳಿದ್ದಾರೆ. ಇದು ಬಹಳ ನಿರೀಕ್ಷೆಯನ್ನ ಹುಟ್ಟಿಸಿತ್ತು ಮಹಿಳೆಯರಿಗೆ. ಮನೆಯ ಯಜಮಾನತಿಗೆ 2,000 ರೂಪಾಯಿ ಕೊಡ್ತೀವಿ ಅನ್ನೋದನ್ನ ಹೇಳಿದ್ರು. ಮೂರನೇ ಗ್ಯಾರಂಟಿ ಇದೆಯಲ್ಲ, ಇದು ಅನ್ನಭಾಗ್ಯ. ಇಲ್ಲಿವರೆಗೂ ಕೂಡ 7 ಕೆಜಿ ಇತ್ತು, 5 ಕೆಜಿಗೆ ಬಂತು. ಆ ನಂತರ 10 ಕೆಜಿ ಅಕ್ಕಿಯನ್ನ ನಾವು ಕೊಡ್ತೀವಿ ಅನ್ನೋದನ್ನ ಸಿದ್ದರಾಮಯ್ಯ ಅವರು ಘೋಷಣೆಯನ್ನ ಮಾಡಿದ್ರು. BPL ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನೋಡಿದ್ರೆ ಇಷ್ಟು ದಿವಸ ಇದ್ದ 7 ಕೆಜಿಯನ್ನ 10 ಕೆಜಿಗೆ ಹೆಚ್ಚಳ ಮಾಡಲಾಗಿದೆ. BPL ಕುಟುಂಬದ ಪ್ರತಿ ವ್ಯಕ್ತಿಗೆ, ಕುಟುಂಬದ ಎಲ್ಲಾ ವ್ಯಕ್ತಿ ಸೇರಿ ಅಲ್ಲ, ಇಲ್ಲಿ ಪ್ರತಿ ವ್ಯಕ್ತಿಗೆ 10 ಕೆಜಿ ಅಕ್ಕಿಯನ್ನ ಕೊಡ್ತೀವಿ ಅನ್ನುವಂತಹ ಒಂದು ಗ್ಯಾರಂಟಿಯನ್ನ ಘೋಷಣೆ ಮಾಡಲಾಗಿತ್ತು. ಈಗ ಅದಕ್ಕೂ ಕೂಡ ನಾವು ಬದ್ಧವಾಗಿದ್ದೀವಿ ಅನ್ನುವಂತಹ ಮಾತನ್ನ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಇದಕ್ಕೆ ಒಂದು ಕಂಡೀಷನ್ ಅಂತ ಹೇಳಿದ್ರೆ APL ಕುಟುಂಬದವರಿಗೆ ಇಲ್ಲ, ಕೇವಲ BPL ಕುಟುಂಬದವರಿಗೆ ಅನ್ನೋದನ್ನ ನಾವು ಗಮನಿಸಬೇಕು. ಈ ಹಿಂದೆ ಇದ್ದದ್ರಲ್ಲೂ ಕೂಡ ಅದೇ ರೀತಿಯಾದಂತಹ ಮಾನದಂಡವನ್ನ ಅನುಸರಿಸಲಾಗಿದ್ದನ್ನ ನಾವಿಲ್ಲಿ ಗಮನಿಸಬಹುದು. ಇನ್ನು ಅದೇ ರೀತಿಯಾಗಿ ಮತ್ತೊಂದು ಗ್ಯಾರಂಟಿ ಅಂತ ಹೇಳಿದ್ರೆ ಯುವ ನಿಧಿ ಗ್ಯಾರಂಟಿ. ಆ ಯುವ ನಿಧಿ ಗ್ಯಾರಂಟಿಯ ಪ್ರಕಾರ ಪದವೀಧರ ನಿರುದ್ಯೋಗಿಗಳಿಗೆ 3,000 ರೂಪಾಯಿ ಆದ್ರೆ, ಅದೇ ರೀತಿಗೆ ಡಿಪ್ಲೊಮಾ ಪದವೀಧರರಿಗೆ 1,500 ರೂಪಾಯಿಯನ್ನ ಕೊಡ್ತೀವಿ ಅನ್ನುವಂತಹ ಗ್ಯಾರಂಟಿಯನ್ನ ಹೇಳಲಾಗಿತ್ತು. ಸೊ ಈಗ ನಾವು ಗಮನಿಸ್ತಾ ಹೋಗೋದಾದ್ರೆ ಈ ಒಂದು ಗ್ಯಾರಂಟಿಯ ಪ್ರಕಾರ ಇವತ್ತು ತೆಗೆದುಕೊಂಡಂತಹ ಕ್ಯಾಬಿನೆಟ್ ನಿರ್ಧಾರದ ಪ್ರಕಾರ 2 ವರ್ಷಗಳವರೆಗೆ ನಿರುದ್ಯೋಗಿಗಳಿಗೆ 3,000 ರೂಪಾಯಿ ಹಾಕ್ತಿವಿ. ಇನ್ನೂ ಕೂಡ ಒಂದು ಕಂಡೀಷನ್ ಇದೆ ಇದರಲ್ಲಿ, ಡಿಪ್ಲೊಮಾ ಪಾಸ್ ಮಾಡೋರಿಗೆ 1,500 ರೂಪಾಯಿ ಕೊಡ್ತೀವಿ ಅಂತ ಹೇಳಿದಾರಲ್ಲ, ಜೊತೆಗೆ ಈ ವರ್ಷದ ಪದವೀಧರರು ಯಾರು ನಿರುದ್ಯೋಗಿಗಳಿದಾರಲ್ಲ ಅವರಿಗೆ ನಾವು 2 ವರ್ಷಗಳವರೆಗೆ ನಿರುದ್ಯೋಗಿಗಳಿಗೆ 3,000 ರೂಪಾಯಿ ಕೊಡ್ತೀವಿ ಅನ್ನೋದನ್ನ, ಇದು ಚುನಾವಣೆಯ ಮುನ್ನ ಅಥವಾ ಅವರು ಘೋಷಣೆ ಮಾಡಿದಾಗ ಇದು ಯಾವುದು ಕೂಡ ಹೇಳಿರಲಿಲ್ಲ. ಬಟ್ ಈ ಕಂಡೀಷನ್ ಅನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಈ ವರ್ಷದ ಪದವೀಧರರಿಗೆ 2 ವರ್ಷಗಳವರೆಗೆ, ಅಂದ್ರೆ ಪದವೀಧರರಾಗಿ ಅವರು ನಿರುದ್ಯೋಗಿ ಆಗಿದ್ರೆ 2 ವರ್ಷಗಳವರೆಗೆ ಅವರಿಗೆ 3,000 ರೂಪಾಯಿ, ಡಿಪ್ಲೊಮಾ ಪದವೀಧರರಿಗೆ 1,500 ರೂಪಾಯಿಯನ್ನ ಕೊಡ್ತೀವಿ ಅನ್ನೋದನ್ನ ಸಂಪುಟದಲ್ಲಿ ನಿರ್ಧಾರವನ್ನ ಮಾಡಲಾಗಿದೆ. ಮತ್ತೊಂದು ಘೋಷಣೆ ಅಂತ ಹೇಳಿದ್ರೆ ಈಗಾಗಲೇ ಮಹಿಳಾ ಶಕ್ತಿಯ ವಿಚಾರವನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ.
ಸರ್ಕಾರಿ ಬಸ್ಗಳಲ್ಲಿ ಅಂದ್ರೆ ಈಗ ಅವ್ರು ಹೇಳಿರುವಂತದ್ದು, ಮೊದಲು ಹೇಳಿದ್ರು ಕರ್ನಾಟಕದಾದ್ಯಂತ ಮಹಿಳೆಯರಿಗೆ ಉಚಿತ ಬಸ್ ಪಾಸ್, ಅಂದ್ರೆ ಎಲ್ಲಿ ಬೇಕಾದ್ರೂ ಅವರು ಪ್ರಯಾಣವನ್ನ ಮಾಡಬಹುದು ಅನ್ನುವಂತಹ ಘೋಷಣೆಯನ್ನ ಮಾಡಿದ್ರು. ಇವತ್ತಿನ ಸಂಪುಟದಲ್ಲಿ ತೆಗೆದುಕೊಂಡಂತಹ ನಿರ್ಧಾರ ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಮುಂದಿನ ಕ್ಯಾಬಿನೆಟ್ ನಲ್ಲಿ ಆದೇಶ ಮಾಡ್ತೇವೆ ನಾವು, ಆ ನಂತರ ಇದು ಪಾಸ್ ಆಗತ್ತೆ ಅನ್ನೋದನ್ನ ಹೇಳಿದ್ದಾರೆ. ಬಟ್ ಇಲ್ಲೂ ಕೂಡ ಕಂಡೀಷನ್ಸ್ ಇದೆ. ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪಾಸ್ ಕೊಡೋದಿದ್ರೂ ಕೂಡ ಅವರು ಕರ್ನಾಟಕದವರೇ ಆಗಿರ್ಬೇಕು. ಕರ್ನಾಟಕ ರಾಜ್ಯದ ಮಹಿಳೆಯರಿಗೆ ಮಾತ್ರ ಪಾಸ್ ಅನ್ನ ಕೊಡ್ತೀವಿ, ಅದು ಕೂಡ ಕೆಂಪು ಬಸ್ನಲ್ಲಿ ಮಾತ್ರ ಓಡಾಟಕ್ಕೆ ಅವಕಾಶ, ಲಕ್ಸುರಿ ಬಸ್ನಲ್ಲಿ ಯಾವುದೇ ರೀತಿಯ ಅವಕಾಶ ಇಲ್ಲ ಅನ್ನೋದನ್ನ ಇವತ್ತಿನ ಕ್ಯಾಬಿನೆಟ್ ನಲ್ಲಿ ನಿರ್ಧಾರ ಮಾಡಲಾಗಿದೆ. ಇದರ ಜೊತೆಗೆ ಇದು ಯಾವಾಗ ಜಾರಿ ಆಗುತ್ತೆ ಅನ್ನೋದರ ಬಗ್ಗೆ ಕೂಡ ಮುಂದಿನ ಕ್ಯಾಬಿನೆಟ್ ಮೀಟ್ ಆಗುತ್ತೆ. ಮುಂದಿನ ಕ್ಯಾಬಿನೆಟ್ ಮೀಟ್ ಆದ್ಮೇಲೆ ನಾವು ಇದರ ಹಣಕಾಸಿನ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಎಷ್ಟು ಖರ್ಚಾಗುತ್ತೆ, ಎಷ್ಟು ವೆಚ್ಚ ಆಗುತ್ತೆ, ಇವೆಲ್ಲದರ ಬಗ್ಗೆ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಜಾರಿ ಮಾಡ್ತೀವಿ ಅನ್ನುವಂತಹ ವಿಚಾರವನ್ನು ಕೂಡ ಹೇಳಿದ್ದಾರೆ. ಹಾಗಾದ್ರೆ ಸಿದ್ದರಾಮಯ್ಯ ಅವರು ಹೇಳಿದ್ದೇನು ಅನ್ನೋದನ್ನ ನೋಡೋಣ ಬ್ರೇಕ್ ಆದ್ಮೇಲೆ.